ನೋಡಿ ಇದೇ ಗಾಡಿ ಅಂತೆ, ಕ್ಲಚ್ ಪ್ಲೇಟ್ ಹೋಗಿತ್ತಂತೆ, ಗೇರು ಬೀಳ್ತಾ ಇಲ್ಲ ಅಂತೆ. ಸೊ ಹಂಗಾಗಿ ನಿಲ್ಲಿಸಿದ್ದಾರೆ ಗಾಡಿನ. ಬರ್ಬೇಕು ಅಮಾಲ್ರು, ಫೋನ್ ಮಾಡಿಲ್ಲ, ಮಾಡ್ತೀನಿ ಅಂತ ಅಂದಿದ್ದಾರೆ. ನೋಡೋಣ ಎಷ್ಟೊತ್ತಿ ಬರ್ತಾರೋ ಗೊತ್ತಿಲ್ಲ. ನಮ್ಮ ಹುಡುಗ ಊಟ ಮಾಡಿದ್ದಿಲ್ಲಂತೆ. ಸೊ ಹಂಗಾಗಿ ಅವ್ನಿಗೆ ಊಟ ಮಾಡಿ ಬರ್ತಾ ಇದ್ದಾರೆ. ನೋಡ್ರಿ ಕೆಂಪು ಟೀ ಶರ್ಟು ಪಂಚೆ. ಬನ್ನಿ. ನೋಡ್ರಿ ಕ್ಲಾಫ್ ಕಡೆಯಿಂದ ನೋಡಿ ಟ್ಯೂಬ್ಗಳು ಹೋಗಿದೆ. ಈಗ ಎರಡನೇ ಟ್ಯೂಬ್ ಹಾಕ್ತಿರೋ, ಹೊಸದು ಹಾಕ್ಸಿದೆ. ಇದು ಪ್ಲಾಫು ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟ್ರಕ್ ಹೀರೋ ಕನ್ನಡಗೆ. ಇನ್ನೊಂದು ಹೊಸ ಮನೆಗೆ ಸ್ವಾಗತ, ಸುಸ್ವಾಗತ. ಇವಾಗ ಎಲ್ಲಿ ಹೊರಟಿದ್ದೀವಪ್ಪ ಅಂದರೆ ನೋಡಿ ಹೊರಟಿದ್ದೀವಿ. ಎಲ್ಲಿಂದ ಅಂತಂದರೆ ದುರ್ಗದ ಹತ್ರ. ಏನಾಗಿದೆ ಅಂದರೆ ಆ ಗಾಡಿ ಕೆಟ್ಟು ನಿಂತ್ಕೊಂಡಿತ್ತಂತೆ. ಸೊ ಹಂಗಾಗಿ ಆ ಗಾಡಿಯಿಂದ ಕ್ರಾಸಿಂಗ್ ಐತೆ ಅಂತ ಬೆಳಗ್ಗೆನೇ ಫೋನ್ ಬಂದಿತ್ತು. ಸೊ ಇಷ್ಟೊತ್ತು ತನಕ ವೇಟಿಂಗಲ್ಲಿತ್ತು. ಇವಾಗ ಫೋನ್ ಮಾಡಿದ್ರು ಪಾರ್ಟಿ. ಸೊ ಹಂಗಾಗಿ ಹೋಗ್ತಾ ಇದ್ದೀನಿ. ಲೋಡ್ ಎಲ್ಲಿಗಪ್ಪ ಅಂತಂದರೆ ಅಹಮದಾಬಾದಿಗೆ, ಟಮಾಟ ಹಣ್ಣು. ಬನ್ನಿ ಹೋಗೋಣ. ಟ್ರಿಪ್ ನಮ್ಮ ಮಳೆಯ ಬಂದಿಲ್ಲ. ಅಭಿ ಒಟ್ಟಿ ಭೀಮಾ ಬಂದದನ್ನ. ಬನ್ನಿ ತೋರಿಸ್ತೀನಿ ಅವ್ರನ್ನ. ನೋಡಿ ಅಲ್ಲಿದ್ದ ನಾನ್ ಸ್ಟಾಪ್ ಹೊಡ್ಕೊಂಬಂದಿದ್ದೀನಿ. ಎಲ್ಲಪ್ಪ ಅಂದರೆ ಹೊಸಪೇಟೆ ರೋಡಲ್ಲಿದೆ ಗಾಡಿ. ಗಾಡಿ ಯಾವುದಪ್ಪ ಅಂತಂದರೆ ತೋರಿಸ್ತೀನಿ ನೋಡಿ. ಇದೇ ಗಾಡಿನೇ. ಮಾಲ್ರಿಗೂ ಫೋನ್ ಮಾಡಿದ್ದೀನಿ, ಬರ್ತೀನಿ ಅಂತ ಹೇಳಿದ್ದಾರೆ. ಎಷ್ಟೊತ್ತಿಗೆ ಬರ್ತಾರೋ ಗೊತ್ತಿಲ್ಲ. ಬಂದಮೇಲೆ ನೋಡೋಣ ಬನ್ನಿ. ನೋಡೋಣ ಕ್ರಾಸಿಂಗ್ ಆಗ್ಬೇಕಾದ್ರೆ ತೋರಿಸ್ತೀನಿ. ನೋಡಿ ಇದೇ ಗಾಡಿ ಅಂತೆ, ಕ್ಲಚ್ ಪ್ಲೇಟ್ ಹೋಗಿತ್ತಂತೆ, ಗೇರು ಬೀಳ್ತಾ ಇಲ್ಲ ಅಂತೆ. ಸೊ ಹಂಗಾಗಿ ನಿಲ್ಲಿಸಿದ್ದಾರೆ ಗಾಡಿನ. ಬರ್ಬೇಕು ಅಮಾಲ್ರು, ಫೋನ್ ಮಾಡಿಲ್ಲ, ಮಾಡ್ತೀನಿ ಅಂತ ಅಂದಿದ್ದಾರೆ. ನೋಡೋಣ ಎಷ್ಟೊತ್ತಿಗೆ ಬರ್ತಾರೋ ಗೊತ್ತಿಲ್ಲ. ನಮ್ಮ ಹುಡುಗ ಊಟ ಮಾಡಿದ್ದಿಲ್ಲಂತೆ. ಸೊ ಹಂಗಾಗಿ ಅವ್ನಿಗೆ ಊಟ ಮಾಡಿ ಬರ್ತಾ ಇದ್ದಾರೆ. ನೋಡ್ರಿ ಕೆಂಪು ಟೀ ಶರ್ಟು ಪಂಚೆ. ಬನ್ನಿ ನೋಡಿ ಅಮಾಲ್ರಿಗೆ ಬಂದಿದ್ದಾರೆ, ಟಾರ್ಪಲ್ ಬಿಚ್ಚಿದ್ದಾರೆ. ನಾವು ರಿವರ್ಸ್ ಹೊಡೆದು ರೆಡಿ ಮಾಡಿದ್ದೀವಿ. ಅನ್ಲೋಡಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಟೋಟಲ್ಲಾಗಿ 466 ಕ್ರೇಟ್ ಅದಾವೆ. ಅಣ್ಣ ಹೇಳಿ. ನೋಡಿ ಮಾಡಿ ಆಗ್ತಾ ಇದ್ದಾರೆ. ನೋಡಿ ಇನ್ನೊಂದು ಸ್ವಲ್ಪ ಐತೆ, ಲಾಸ್ಟ್ ಮಾಡ್ತಾ ಇದ್ದಾರೆ. ಇನ್ನೊಂದು ಅರ್ಧ ಗಂಟೆ ಲೋಡ್ ಆಗ್ತೈತೆ. ಇಲ್ಲ ಅಡ್ಡಾಗಿ ಹಾಕ್ಸ್ಕೊಂಡು ಹೋಗೋದು. ಹಾಂ ಇಲ್ಲಪ್ಪ, ಯಾವ ಪೊಲೀಸ್. ಹಾಂ ನೋಡ್ರಿ, ಇದು ಎಂಥವು ಟವರ್ ಕಂಬಕ್ಕಂತೆ. ನೋಡ್ರಿ ಎಂತೆಂಥವು ಇದಾವೆ. ಇನ್ನೊಂದು ಸ್ವಲ್ಪ ಐತೆ, ಮಾಡ್ತಾ ಇದ್ದಾರೆ. ಬನ್ನಿ ನೋಡಿ ಲೋಡ್ ಆಯಿತು. ಲೋಡ್ ಗಿಡೆಲ್ಲ ಗಿಡಪಲ್ಲೆಲ್ಲ ಹಾಕ್ಕೊಂಡು ಅವ್ರಿಗೆ ಮಾಮೂಲು ಕೊಟ್ಟು ಹೋಗ್ತಾ ಇದ್ದೀವಿ. ಎಲ್ಲಿದ್ದೀವಪ್ಪ ಅಂತಂದ್ರೆ ಇವಾಗ ಯಾವುದೋ ಚಿಕ್ಕಮಂಡನಹಳ್ಳಿನ ಯಾವುದೋ ಐತೆ, ಅಲ್ಲಿಂದ ಒಂದು 4-5 ಕಿಲೋಮೀಟ್ರ್ ಬಂದೆ. ಹೋಗೋಣ. ಅಡ್ವಾನ್ಸ್ ಏನು ಹಾಕಿಲ್ಲ, ಆಮೇಲೆ ಹಾಕ್ತೀನಿ ಅಂತ ಹೇಳಿದ್ದಾರೆ. ಹೋಗ್ತಾ ಇದ್ದೀನಿ. ಊಟ ಗೀಟ ಮಾಡ್ಕೊಂಡು ನಾನು ಮಲಗ್ತೀನಿ. ಅವ್ನು ಓಡಿಸ್ತಾನೆ ಮಳೆಯ. ಬನ್ನಿ. ಇನ್ನೂ ಟಪಲ್ ಏನೋ ಅಂತ ಬಂದಿಲ್ಲ. ಅಹಮದಾಬಾದಿಗೆ ಅಂತ, ಅದು ಹೊಸ ಮಾರ್ಕೆಟಿಗೋ ಅಥವಾ ಹಳೆ ಮಾರ್ಕೆಟಿಗೋ ಗೊತ್ತಿಲ್ಲ. ನೋಡೋಣ ಬನ್ನಿ. ನೋಡಿ ಅಲ್ಲಿಂದ ನಾನ್ ಸ್ಟಾಪ್
ಎಲ್ಲಿಗೆ ಬಂದಿದ್ದೀನಪ್ಪ ಅಂದರೆ ಸೀದಾ ಕುಷ್ಟಗಿ. ಇನ್ನೇನು ಮುಂದಿರೋದೇ ಕುಷ್ಟಗಿ, ಇನ್ನೊಂದು 2 ಕಿಲೋಮೀಟ್ರ್ ಐತೆ. ಹೊಟ್ಟೆ ಆಗಿತ್ತು. ಇಲ್ಲೇ ಗದಗ ಸಾವಜ್ಜಿ ಹೋಟೆಲ್ ಅಂತ ಇತ್ತು. ಸೊ ಇಲ್ಲೇ ಊಟ ಮಾಡ್ತಾಯಿದ್ದೀನಿ. ಊಟ ಕೊಡಿ, 2 ಊಟ ಅಣ್ಣ. ಹಾಂಪ್ಪ, FC ಇನ್ಶೂರೆನ್ಸ್ ಎಲ್ಲ ಕಂಡೀಷನ್ ಅದಾವಲ್ಲ? ಓಕೆ, ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡಿಸ್ಕೊಂಡೆ ಬಂದಿದ್ದು. ಮತ್ತು ನಮ್ಮದಿರಲ್ಲ ಸೂಪರ್ ಹೇಳಿ. ಇಲ್ಲಿ ನಮ್ಮ ಗಾಡಿಯಲ್ಲಿ ಹೊರಗಡೆ ಐತೆ. ಹೊಟ್ಟೆ ಆಗ್ಬಿಟ್ಟೈತೆ. ಟೈಮ್ 11 ಗಂಟೆ. ಸೊ ಇಲ್ಲೇ ಊಟ ಮಾಡೋಣ ಅಂತ ಬನ್ನಿ. ನೋಡಿ, ಇವಾಗ ಮಹಾರಾಷ್ಟ್ರ ಬಾರ್ಡ್ರ್ ದಾಟಿ ಹೋಗ್ತಾ ಇದ್ದೀವಿ. ಏನಪ್ಪ ಅಂದ್ರೆ ಮಳೆ ಏನು ಕಾಣಿಸ್ತಾನೆ ಇಲ್ಲ. ಏನು ಸ್ವಲ್ಪ ದೂರ ಹೋದ್ರೆ ಸಾಕು, ಗ್ಲಾಸಿಗೆಲ್ಲ ಮಣ್ಣು, ಮುಂದ್ಗಡೆ ಗಾಡಿ ಎಲ್ಲ ಮಣ್ಣು ಸಿಡಿದು ಗ್ಲಾಸೇ ಕಾಣೋದಿಲ್ಲ. ಇವಾಗ ಹತ್ತತ್ರ ಮಂಗಳವಾಡ ಹತ್ತತ್ರ ಇದ್ದೀನಿ. ಈಗ ಮಂಗಳವಾಡ ಸಿಟಿ ಒಳಗಡೆಯಿಂದನೇ ಹೋಗೋಣ ಅಂತ ಮಾಡೀನಿ. ಸಿಟಿಯಿಂದ ಹೋದರೆ ಅಲ್ಲಿ ಮತ್ತೆ ಅಲ್ಲೇ ಪಂಡ್ರಾಪುರ ಸಿಟಿ ಒಳಗೆ ಹಸಿಂದನೇ ಹೋಗ್ಬಿಡ್ಬೋದು. ಹಾಗಾದರೆ ಬೇಗ ಹೋಗ್ಬಿಡ್ತೀವಿ ಆ ಕಡೆ. ಇಲ್ಲ ಅಂದರೆ ಈ ಕಚಡ ರೋಡಲ್ಲಿ ಹೋಗೋಕ್ಕಾಗಲ್ಲ. ಎಷ್ಟು ಒಂದು 5-6 ಕಿಲೋಮೀಟ್ರ್. ಸುಮ್ಮನೆ ಯಾಕೆ ಕ್ರೇಟ್ಗಳು ಅಂತ. ನನಗೆ ಎಲ್ಲಿ ತನಕಪ್ಪ ಅಂದರೆ ನಾಸಿಕ್ ದಾಟ ತನಕನೂ ಗಾಡಿನೇ ಸಾಗಲ್ಲ. ಆ ಕಡೆ ಆರಾಮಾಗಿ ಹೋಗ್ಬೋದು. ಅಲ್ಲಿ ಊಟ ಮಾಡಿ ಸ್ವಲ್ಪ ಹೊತ್ತು ಮಲಗಿದೆ. 11:30 ಆಗಿತ್ತು. ಗಾಡಿ ಕೊಟ್ಟಿದ್ದೆ ಅವಾಗ. ಅವನಾಗಲೇ 3 ಗಂಟೆಗೆ ಎಬ್ಸ್ಕೊಟ್ಟ ನನಗೆ ಯಾಕೆ ಓಡ್ಸೋಕ್ಕಾಗ್ತಿಲ್ಲ, ಓಡಿಸು ಅಂತ. ಮತ್ತೆ ತಗೊಂಡು ನಾನೇ ಓಡಿಸ್ತಾ ಇದ್ದೀನಿ. ಏನೋ ಮಾಡೋಂಗಿಲ್ಲ, ಅವರಿಗೆ ಬಿಟ್ಟು ನಾವಂತೂ ನೋಡಿಲೇಬೇಕು. ಸೊ ಬನ್ನಿ ಹೋಗೋಣ. ಎಲ್ಲರೂ ಮುಂದೆ ಟೀ ಕುಡಿದು ಮತ್ತೆ ಹೋಗೋಣ. ನೋಡಿ, ಅಲ್ಲಿದ್ದ ನಾನ್ ಸ್ಟಾಪ್ ಪಡ್ಕೊಂಬಂದಿದ್ದು ಎಲ್ಲೂ ನಿಲ್ಲಿಸಿಲ್ಲ. ಟಿಬ್ಬಳ್ಳಿಯಲ್ಲಿ ಟೀ ಕುಡಿಯೋಣ ಅಂತ ನಿಲ್ಲಿಸಿದ್ದೀನಿ. ನೋಡಿ, ಇಲ್ಲಿಂದ ಇನ್ನೊಂದು 50 ಕಿಲೋಮೀಟ್ರ್ ಕರ್ಮಲದಿಂದ ಮತ್ತೆ ಲೆಫ್ಟ್ ಎತ್ಕೊಂಡ್ರೆ ಮುಂದೆ ಸೀದಾ ಒಂದು ಅಹಮದ್ನಗರ. ಬನ್ನಿ, ಹುಡುಗ ಎಬ್ಸಿದ್ದೀನಿ. ಕೇಳ್ತೀನಿ, ಓಡಿಸ್ತಾನೆ ಅಂದರೆ ಓಡಿಸ್ತೀನಿ, ಅಂದರೆ ನೋಡೋಣ. ನೋಡಿ, ಇವಾಗ ಅಹಮದ್ನಗರದಲ್ಲಿದ್ದೀವಿ. ಇಲ್ಲೇ ತಿಂಡಿ ತಿಂದ್ವಿ. ಇಲ್ಲೇ ಫ್ರೆಶ್ ಅಪ್ ಆಗಿಬಿಟ್ಟು ತಿಂಡಿ ತಿಂದು ಹೊರಟಿದ್ದೀವಿ. ಇನ್ನು ಇಲ್ಲಿಂದ ಒಂದು 140 ಐತೆ ನಾಸಿಕ್. ನಾನೇ ಓಡಿಸ್ತೀನಿ. ತಗ ಇಲ್ಲಿಂದ ಇನ್ನೊಂದು 140 ಕಿಲೋಮೀಟ್ರ್ ಐತೆ. ಬನ್ನಿ ಹೋಗೋಣ. ಡೀಸೆಲ್ ಬೇರೆ ಎಂಡಿಗೆ ಬಂದುಬಿಡುತ್ತೆ. ಇಲ್ಲೆಲ್ಲರೂ ಡೀಸೆಲ್ ಹಾಕ್ಸ್ಬೇಕು. ನೋಡೋಣ, ಬಂಕಿದ್ದ ಹತ್ರ ಡೀಸೆಲ್ ಹಾಕ್ಸ್ಬಿಟ್ಟು ಮತ್ತೆ ಹೋಗೋಣ. ಬನ್ನಿ. ನೋಡಿ, ನಿನ್ನೆ ಮಳೆ ಬಂದು ಮರ ಹೆಂಗೆ ಬಿದ್ದಿದೆ ನೋಡಿದ್ದೆ. ರಾವರಿ ಹೋಗೋ ರೋಡಲ್ಲಿ ಹೋಗ್ತಾ ಇದ್ದೀವಿ. ಎಲ್ಲ ಬ್ಲಾಕ್ ಮಾಡಿದ್ದಾರೆ, ಕಟ್ ಮಾಡ್ತಾ ಇದ್ದಾರೆ. ಬನ್ನಿ ನೋಡಿ, ಇವಾಗ ನಾಸಿಕ್ ದಾಟಿ ಸಾಬೂತರ ರೋಡಲ್ಲಿ ಹೋಗ್ತಾ ಇದ್ದೀನಿ. ಊಟ ರೆಗ್ಯುಲರ್ ಮಾಡ್ತಿದ್ವಲ್ಲ, ಅದೇ ಹೋಟೆಲೆಲ್ಲ ಮಾಡಿದ್ವಿ. ಏನು ತೋರಿಸ್ಲಿಲ್ಲ, ಭಾಳ ಹೊಟ್ಟೆ ಆಗಿತ್ತು. ಸೊ ಹಂಗಾಗಿ ಊಟ ಮಾಡಿ ಟೈಮ್ ಬಂದು 3:30 ಹೋಗ್ತಾ ಇದ್ದೀವಿ. ನೋಡೋಣ ಎಷ್ಟಾಗಿದೆ. ಇಲ್ಲಿಂದ ಇನ್ನೊಂದು 200 ಚಿಲ್ಲರೆ ಐತೆ, 1010. ಅಲ್ಲಿಂದ ಒಂದು 200, ಒಂದು 450 ಐತೆ. ಹೋಗ್ತೀವಿ ಒಂದು 1 ಗಂಟೆ 2 ಗಂಟೆ ಅಷ್ಟೊತ್ತಿಗೆ. ಬನ್ನಿ. ಈ ರೋಡಲ್ಲಿ ಹೋಗ್ತಾ ಸೂಪರ್ ಆಗೈತೆ ಲೊಕೇಶನ್. ಒಂದು ನೋಡ್ರಿ, ನೋಡೋಕೆ 2 ಕಣ್ಣು ಸಾಲದು.
ಸೂಪರ್ ವ್ಯೂ. ಮೊನ್ನೆನೇ ತೋರ್ಸೋಣ ಅಂದೆ, ತೋರ್ಸೋಕ್ಕಾಗಲಿಲ್ಲ ಓ ಟ್ರಿಪ್. ಸೊ ಹಂಗಾಗಿ ಈ ಟ್ರಿಪ್ ತೋರಿಸ್ತಾ ಇದ್ದೀನಿ. ನೋಡ್ರಿ ಹೆಂಗೆ ಕಾಣಿಸ್ತಾ ಇತ್ತು. ಬನ್ನಿ ನೋಡಿ, ಘಾಟ್ ಇಳಿತಾ ಇದ್ದೀನಿ, ಸಾಬುತರ ಘಾಟ್. ಎಕ್ಸ್ಟ್ರಾ ಫಸ್ಟ್ ಇಯರ್ ಅಂದರೆ ಸೆಕೆಂಡ್ ಎಕ್ಸ್ಟ್ರಾ ಹಾಕ್ಬಿಟ್ಟು ಹೋಗ್ತಾ ಇದ್ದೀನಿ. ಯಾಕಂದರೆ ರಿಸ್ಕ್ ತಗೊಂಡು ಓಡಿಸಂಗಿಲ್ಲ ಗಾಡಿನ. ಆರಾಮ ಹೋಗೋಣ. AP ಯಾಕೋ ನಮ್ದು ಸ್ವಲ್ಪ ಕಡಿಮೆ ಐತೆ. ಸೊ ಹಂಗಾಗಿ ಹೋಗೋಣ. ನೋಡಿ ಕೆಳಗಡೆ ಹೆಂಗೆ ಕಾಣಿಸ್ತೈತೆ. ಇಲ್ಲಿಂದ ಇನ್ನು 160 ಕಿಲೋಮೀಟ್ರ್ ಸೂರತ್. ನೋಡೋಣ, ಮೊನ್ನೆ ಬಂದ್ಮೇಲೆ ಹಂಗೆ ಹೋಗೋದ ಹೆಂಗೆ ಹೋಗೋದ ನೋಡೋಣ. ಅಲ್ಲಿ ಹೋಗೋದಿದೆ. ಬನ್ನಿ ಹೋಗೋಣ. ನೋಡ್ರಿ ಟರ್ನಿಂಗ್ ಒಳಗೆ ನೋಡ್ರಿ ಅವೇ ಬರ್ತಿರೋದು. ಈರುಳ್ಳಿ ಗಾಡಿ. ನಾವು ಹೋಗ್ಬೇಕು, ಏನಾಗಲ್ಲ, ಅರ್ಜೆಂಟ್ ಏನಿಲ್ಲ. ಯಾವಲ್ ರೋಡಲ್ಲಿ ಹೊಡ್ಕೋಬೇಕು, ಘಾಟಿಗಳಿಗೆ ಆರಾಮಾಗಿ ಹೋಗ್ಬೇಕು ಅಷ್ಟೇ, ಏನಿಲ್ಲ. ಬನ್ನಿ ನೋಡಿ, ಅಲ್ಲಿದ್ದ ಬಂದೆ, ಪಂಚರ್ ಆಗ್ಬಿಡ್ತು. ಹೀಟಿಗೆ ಪಂಚರ್ ಆಗಿಬಿಟ್ಟೈತೆ. ಎತ್ತುತ್ತಾ ಅದ ನಮ್ಮ ಹುಡುಗ. ಇಲ್ಲ ಐತೆ, ಇಲ್ಲಿ ಮಿಷಿನ್ ಐತೆ. ನಾನು ಬೇಗ ಕೊಡ್ರಿ ಅಂತ ಹೇಳಿದ್ದೀನಿ. ನೋಡೋಣ ಎಷ್ಟೊತ್ತು ಹಾಕ್ಕೊಡ್ತಾರೆ ನನಗೆ ಗೊತ್ತಾಗ್ತದೆ. ಓಯ್ ನಿಧಾನ ನೋಡಿ, ಒಳಗಿನ ಪಂಚರ್ ಆಗುತ್ತೆ. ಜಾಕ್ ಕರೆಕ್ಟಾಗಿ ಇಟ್ಟಿಲ್ಲ. ಹಾಂ ನೋಡ್ರಿ ಇದ್ರ ಗತಿನ. ಇನ್ನೊಂದು ಸ್ವಲ್ಪ ಹೆಚ್ಚು ಕಡಿಮೆ ನೋಡ್ಕೊಂಬಂದಿದ್ರೆ ಬೆಂಕಿ ಎತ್ತು ಹೋಗೋದು, ಆ ರೀತಿ ಆಗ್ಬಿಡುತ್ತೆ. ಪ್ಲಾಫು ಟ್ಯೂಬು ಎರಡು ಹೋಗಿದಾವೆ. ಇಲ್ಲ कितना रेट है ना? हाँ 1950 रुपये है. कितना? 1950. मतलब 1950. 1950 ಅಂತಾರೆ. ये रेडियल का नहीं क्या? रेडियल का लंगोट पे रेडियल का है. किधर? बहुत डाली, अभी तो वो ट्यूब ही जाती है. प्लाफ ट्यूब कम करके, ट्यूब साथ में क्या? 50 रुपये कम होते हैं. ट्यूब प्लाफ साथ में. साथ में तो इसका प्लग का दूसरा होते हैं. पलक का 350 रुपये. तुम्हारे लिए 300 रुपये में देते हैं पलक का, और 1900 रुपये इसका लेते हैं. नहीं ज़्यादा हो गया ना. कोई बात नहीं, तुम देने को तो मैं कितना दिया कितना लिया. हाँ. वो तो तुम्हारे लिए नहीं, तुम्हारा MS वाले आते हैं ना. हाँ. उसका तो भाव चढ़ा के ही बोलते हैं. ये वे गुजरात वाले, अपने वाले केरला वाले समझ के ही बोलते हैं. ನೋಡಿ ಪಂಚರೆಲ್ಲ ಹಾಕಿಸ್ಕೊಂಡು ಸೀದಾ ಇಲ್ಲಿ ಸೂರತ್ ಏನು ಅಡ್ಡ ಬ್ರಿಡ್ಜ್ ಬರುತ್ತಲ್ಲ, ಬಿಜಾಪುರ ಅಂತ, ಆ ರೋಡ್ ಹತ್ರ ಬಂದು ಅಲ್ಲಿಂದ ಹೊಟ್ಟೆ ಹಸಿವಾಗಿತ್ತು. ಸೊ ಇಲ್ಲೇ ಊಟ ಮಾಡೋಣ ಅಂತ ನಿಲ್ಸಿದ್ದೀವಿ. ಊಟ ಮಾಡಿ ಹೋಗೋಣ. ಭಾಳ ಹೊಟ್ಟೆ ಹಸಿವಾಗಿದೆ. ಬನ್ನಿ ನೋಡಿ, ಅಂಕಲೇಶ್ವರ ಇನ್ನೊಂದು 40 ಕಿಲೋಮೀಟ್ರ್ ಐತೆ. ಅದೇನು ಬಂದು ಹಿಂಗೆ ರೈಟಿಗೆ ಎಳ್ಕೊಂಡ್ರಲ್ಲ, ಅಲ್ಲಿಂದ ಜಾಮ್ ಆಗಿತ್ತು. ಇನ್ನೂ
ಹೋಗ್ತಾನೆ ಇಲ್ಲ ಗಾಡಿ ಸಾಕಾಗೋಗುತ್ತೆ. ಇಲ್ಲಿದ್ದವರೆಗೆ ಎಳೀತಾ ಇದಾವೆ. ಜಾಮು ಅಂದ್ರೆ ಬಸ್ಸು ಕಾಣೋದವೆ. ನೋಡ್ರಿ ಎಲ್ಲೆಲ್ಲ ಜಾಮ್ ಆಗಿದೆ. ಮೂರು ಲೈನ್ ಆಗಿದಾವೆ ಸೀದಾ. ನೋಡ್ರಿ ಆ ಕಡೆ ಜಾಮ್ ಹೆಂಗಾಗೈತೆ. ಇಷ್ಟೋ ತನಕ ನಾವು ಜಾಮ್ನೇ ಸಿಕ್ಕೊಂಡಿದ್ವಿ, ಈಗ ಇವ್ರು ಸಿಕ್ಕೊಂಡಿದ್ದಾರೆ ನೋಡಿ. ನೋಡ್ರಿ ನೀ ಎಷ್ಟು ದೂರ ಆಯ್ತಾ ಏನೈತಿ ಜಾಮ್. ಬನ್ನಿ ನೋಡ್ರಿ ಇವಾಗ ಬಂದು ಟೈಮು 5:30. ಎಲ್ಲಪ್ಪ ಅಂದ್ರೆ ಅಸ್ಲಾಲಿ ಸರ್ಕಲ್ ಐತಲ್ಲ, ಅಲ್ಲಿಂದ ಒಂದು 2-3 ಕಿಲೋಮೀಟ್ರ್ ಬರಬೇಕು. ಕಮೋಡ್ ಮಾರ್ಕೆಟ್ ಅಂತ ಇದೆ 96ನೇ ನಂಬರ್, ಜುಬೇರ್ ಉಸ್ಮಾನ್ ಬಾಯಿ ಅಂತ. ಇಲ್ಲೇ ಖಾಲಿ ಆಗುತ್ತೆ. ಇನ್ನೂ ಏನೂ ಇಲ್ಲ, ಮಲ್ಕೊಂಬಿಡೋಣ. ಬಂದಮೇಲೆ ಎಬ್ಬರಾಗುತ್ತೆ. ಟೀ ಕುಡಿಯೋಣ ಅಂತ ಹೋಗ್ತಾ ಇದ್ದೀವಿ. ಬನ್ನಿ ನೋಡಿ, ತಾಡ್ಪಲ್ ಬಿಚ್ಚು ಅಂದ್ಬಿಟ್ರು. ಸತಿ ಬಿಚ್ಚಿ ಅಲ್ಲಿ ಇಟ್ಟಿದ್ದೀವಿ. ಯಾವ ಕ್ರೇಟ್ ಏನೂ ಆಗಿಲ್ಲ ನೋಡಿ, ಈ ಥರ ಐತೆ. मन की कितना चाहिए, मन कितना दूँ? तुमको माल में खबर पहले हल्की साफ कर लेने पर फोन करके बोलते हैं पैसे। ನೋಡಿ ಇಷ್ಟೋ ತನಕ ಈ ಗಾಡಿ ಖಾಲಿ ಮಾಡಿದ್ರು. ಈಗ ನಮ್ಮ ಒಂದೊಂದು 60-65 ಅದಾವೆ. ಖಾಲಿ ಮಾಡ್ತಾರೆ. ಈ ಗಾಡಿ ಹಿಂದಕ್ಕೆ ಬಿಡಿಸ್ತಾ ಇದ್ದಾರೆ. ಹಿಂದಕ್ಕೆ ಬಿಡಿಸಿ ಗಾಡಿ ಖಾಲಿ ಮಾಡ್ತಾರೆ. ಖಾಲಿ ಮಾಡಿದ ಮೇಲೆ ಬಾಡಿಗೆ ಇಸ್ಕೊಂಡು ನೋಡಿ ಹೋಗ್ತಾ ಇದ್ದಾನೆ. ಬಾಡಿಗೆ ಇಸ್ಕೊಂಡು ಹೋಗೋಣ ಟ್ರಾನ್ಸ್ಪೋರ್ಟ್ ಅಂತ. ಬನ್ನಿ, ಈ ಶೆಕೆಗೆ ತಡ್ಕೊಳಕ್ಕಾಗ್ತಾಯಿಲ್ಲ. ಫಸ್ಟು ಸ್ನಾನ ಮಾಡಬೇಕು. ಬನ್ನಿ ನೋಡ್ರಿ, ಇದು ಗಾಳಿ ಶಿವ 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 ಅಂತ ಗಾಳಿಯಲ್ಲಿ ಬಿಡ್ರಿ. ನೋಡ್ರಿ ಬಾ, ಮಾರ್ಕೆಟ್ ಚಪಾಟಿ ಎದ್ದೋಗ್ಬಿಡ್ತು. ನೋಡ್ರಿ ಇನ್ನೂ ಬರ್ತೈತೆ ಗಾಳಿ, ಸುಂಡ್ರಿ ಗಾಳಿ. ನೋಡಿ ಗಾಡಿ ಇನ್ನೊಂದು 60 ಕ್ರೇಟ್ ಉಳಿದಿದ್ವಲ್ಲ, ಒಂದು ಖಾಲಿ ಮಾಡಲಿಲ್ಲ. ಬೆಳಗ್ಗೆ ಮಾಡ್ತೀವಿ ಅಂತ ಹೋದ್ರು. ಇದು ನೋಡ್ರಿ ಕೋಲಾರ ಗಾಡಿನೇ. ಇದ್ರಾಗ ಇನ್ನೂ ಉಳಿದಿದ್ದಾವೆ. ಇವೆಲ್ಲ ಕೋಲಾರ ಗಾಡಿಗಳೇ, ಡ್ಯಾಮೇಜ್ ಬಂದ್ಬಿಟ್ಟವೆಲ್ಲ ಮಾಲ್. ಹಂಗಾಗಿ ಪಾಪ ಅದನ್ನೂ ನಿಲ್ಲಿಸಿದ್ದಾರೆ. ನಮ್ಮ ಗಾಡಿನೂ ಇಲ್ಲ ಇತ್ತು. ಮಾಡೋಂಗಿಲ್ಲ, ಬೆಳಗ್ಗೆ ಖಾಲಿ ಮಾಡ್ತೀನಿ ಅಂದರೆ ಬೆಳಗ್ಗೆ ಖಾಲಿ ಮಾಡಿ ಬೆಳಗ್ಗೆ ಬಾಡಿಗೆ ಇಸ್ಕೊಂಡು ಹೋಗೋಣ, ರೆಸ್ಟ್ ಮಾಡೋಣ. ನೋಡಿ ಇನ್ನೂ ಖಾಲಿ ಆಗಿಲ್ಲ. ಇವತ್ತು ಭಾನುವಾರ ಬೇರೆ, ಆದ್ರೂ ಎಷ್ಟೊಂದು ರಶ್ ಐತೆ ಮಾರ್ಕೆಟು. ಇದು ಎಲ್ಲಿ ಬರುತ್ತಪ್ಪ ಅಂತಂದರೆ ರಾಜ್ಕೋಟ್ ರೋಡಲ್ಲಿ ಬರುತ್ತೆ. ಕಮ್ಮಡ್ ಮಾರ್ಕೆಟ್ ಅಂತ ಹೇಳ್ಬಿಟ್ಟು. ನೋಡಿ ಕೋಲಾರ ಗಾಡಿಯಲ್ಲಿ ಇನ್ನೊಂದು ಸ್ವಲ್ಪ ಇದಾಗುತ್ತೆ ಕೂಡ. ನಮ್ಮ ಗಾಡಿಲ್ಲ ಆಲ್ಮೋಸ್ಟ್ ಅಲ್ಲಿ ಇನ್ನೊಂದು ಸ್ವಲ್ಪ ಇರ್ಬೇಕಷ್ಟೇ. ಖಾಲಿ ಆಗಿದ್ದಾವೆ. ಖಾಲಿ ಮಾಡ್ಕೊಂಡು ಆಫೀಸ್ ಹತ್ರ ಹೋಗೋಣ. ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ಇವತ್ತಿನ್ನೇನು ಯಾವುದೇ ಥರದ ಲೋಡ್ ಆಗಲ್ಲ. ಏನಕ್ಕಪ್ಪ ಅಂತಂದರೆ ಇವತ್ತು ಸಂಡೇ ಅಲ್ವಾ, ಚುಟ್ಟಿ. ಸೊ
ಹಂಗಾಗಿ ಯಾವುದೇ ಥರದ ಲೋಡ್ ಇರೋಲ್ಲ. ಹೋಗೋಣ, ಹೋಗ್ಬಿಟ್ಟು ಸ್ನಾನ ಗೀನ ಮಾಡ್ಕೊಂಡು ಫ್ರೆಶಪ್ ಆಗಿಬಿಟ್ಟು ಊಟ ಗೀಟ ಮಾಡಿಬಿಟ್ಟು ಮಲ್ಕೊಂಬಿಡೋದೇನೆ. ನಾಳೆಕಿಗೆ ಏನಂತ ನೋಡೋಣ. ಬನ್ನಿ, ಏನಾಗುತ್ತೆ ಇನ್ನೊಂದು ಸ್ವಲ್ಪ ಟೈಮ್ ಆಲ್ರೆಡಿ 12:30. ಈ 11:30ಗೆ ಕಳಿಸ್ತೀನಿ ಅಂದಿದ್ರು, ಇನ್ನೂ ಕಳಿಸಿಲ್ಲ. ಕೊಡ್ತಾಯಿದ್ರೆ ಗಾಡೀಲಿ ಇಟ್ಬಿಟ್ಟು ಮಾಡ್ತಾರೆ, ಕೆಳಗಡೆ ಇಳಿಸಲ್ಲ. ಸೊ ಹಂಗಾಗಿ ಲೇಟ್ ಆಗ್ತಾಯಿದೆ. ಬನ್ನಿ ನೋಡೋಣ ಎಷ್ಟೊತ್ತಾಗುತ್ತೆ ಅಂತ. ಬಾಡಿಗೆ ಬಡಿಸ್ಕೊಬೇಕು, ಬಾಡಿಗೆ ಇಸ್ಕೊಂಡು ಹೋಗೋಣ. ಈ ಕಡೆ ಒಳಗೆ ಮೊನ್ನೆ ರಾತ್ರಿ ಪಂಚರ್ ಆಗಿತ್ತು, ಹಂಗೆ ಬಿಟ್ಟಿದ್ವಿ, ಖಾಲಿ ಆಯಿತು. ಸೊ ಬಾಡಿಗೆ ಇಸ್ಕೊಂಡು ಪಂಚರ್ ಹಾಕ್ಸೋಣ ಅಂತ ಜಾಕೆಟ್ ಎತ್ತಾ ಇದೀವಿ. ಅಲ್ಲಿಗೆ ಎತ್ತಬೇಡ, ಅದು ಒಂದು ತೆಗಿಯಲ್ಲಿ ಕೆಳಗಿನ ಪ್ಲೇಟಾ ತೆಗಿಯಲ್ಲ, ಅದನ್ನು ಇಡಲ್ಲ ಅಲ್ಲಿಗೆ ಜಾಕ. ಹಾಂ, ಕ್ಲೀನಾಗಿ ಇಡು. ಬೋಲ್ಟಿಗೆ ಇಡ್ಬೇಡ, ಕರೆಕ್ಟಾಗಿ ಇಡು. ಎತ್ತು. ಬೆಳಿಗ್ಗೆ ತಿಂಡಿ ತಿಂದಿಲ್ಲ, ರೊಟ್ಟಿ ತಿಂದಿದ್ವಿ. ಇಲ್ಲೇ ಪಂಚರ್ ಶಾಪ್ ಐತೆ, ನಾವು ಸ್ವಲ್ಪ ದೂರ ಬಂದ್ವಿ. ಇಲ್ಲೇ ಪಂಚರ್ ಶಾಪ್ ಇತ್ತು, ಇಲ್ಲೇ ಪಂಚರ್ ಹಾಕ್ಸೋಣ ಅಂತ ನಿಲ್ಸಿದ್ವಿ. ಪಂಚರ್ ಹಾಕ್ಸ್ಕೊಂಡು ಟ್ರಾನ್ಸ್ಪೋರ್ಟ್ ಹೋಗೋಣ. ಬನ್ನಿ ನೋಡ್ರಿ, ಕ್ಲಾಫ್ ಕಡೆಯಿಂದ ನೋಡಿ ಟ್ಯೂಬ್ಗಳು ಹೋಗಿದೆ. ಈಗ 2ನೇ ಟ್ಯೂಬ್ ಹಾಕ್ತಿರೋ, ಹೊಸದೇ ಹಾಕ್ಸಿದೆ. ಇದು ಪ್ಲಾಫು ಸೆಕೆಂಡ್ ಹ್ಯಾಂಡ್ ಹಾಕ್ಸಿದೆ. 2 ಸಲ ಪಂಚರ್ ಆಯಿತು, 2,000 ಹೋಯ್ತು. ಸಾಕಾಗೋಗ್ತದಲ್ಲ. ಯಾಕೆ ಪಂಚರ್ ಆಗ್ತೈತೆ ಅನ್ನೋದು ಗೊತ್ತಾಗ್ತಲ್ಲ ಕಂಪ್ನಿಗೆ. ಬರ್ಬೇಕಾದ್ರೆ ಲೆಫ್ಟ್ ಸೈಡ್ ಆಗಿತ್ತು, ಈಗ ಮತ್ತೆ ಎಲ್ಲಾಗಿತ್ತೋ ಗೊತ್ತಿಲ್ಲ. ಅದು ಭಾಳ ದೂರದಿಂದನೇ ಆಗೈತೆ ಮೋಸ್ಟ್ಲಿ. ನೋಡಿ, ಅಲ್ಲಿ ಸ್ನಾನ ಗೀನ ಮಾಡ್ಕೊಂಡು ಪಾರ್ಕಿಂಗ್ ಹೋಗಿ ಇಲ್ಲಿ ಆಫೀಸ್ ಹತ್ರ ಪಾರ್ಕಿಂಗಿಗೆ ಬಂದೆ. ಊಟ ಏನೂ ಮಾಡಿಲ್ಲ. ಬೆಳಗ್ಗೆ ಸ್ವಲ್ಪ ರೊಟ್ಟಿ, ಒಂದು ಸ್ವಲ್ಪ ರೈಸ್ ಊಟ ಮಾಡಿದ್ದು, ಮತ್ತೇನು ಊಟ ಮಾಡಿಲ್ಲ. ಏನಾದ್ರು ತಿನ್ನೋಣ ಅಂತ ಹೋಗ್ತಾ ಇದ್ದೀನಿ. ಭಾಳ ಹೊಟ್ಟೆಸ್ತಾಗುತ್ತೆ. ಏನಾಯ್ತಾ ಇದನ್ನೇ ತಿಂದ್ಬಿಡೋಣ, ಜ್ಯೂಸ್ ಕುಡಿಯೋಣ, ಇದನ್ನೇ ತಿಂದ್ಬಿಡೋಣ. ಫಾಲೋದಿಲ್ಲ ಅಂತ. ಸೊ ನೋಡೋಣ, ಇಲ್ಲಿ ಜ್ಯೂಸ್ ಸಿಗುತ್ತೆ, ಜ್ಯೂಸ್ ಆದರೂ ಕುಡಿಯೋಣ. ಭಾಳ ಹೊಟ್ಟೆ ಶೋ ಆಗಿಬಿಟ್ಟೈತೆ. ಸ್ನಾನ ಮಾಡಿದ್ನಲ್ಲ, ಬೇಗ ಹೊಟ್ಟೆ ಶೋ ಆಗುತ್ತೆ. ಇದು ನೋಡ್ರಿ, ಅವ್ರ ಸ್ಕೂಲು ಸರಸ್ವತಿ ವಿದ್ಯಾಲಯ. ಅಮೌಂಟ್ ಬೇರೆ ಅಕೌಂಟಿಗೆ ಹಾಕಿಸ್ಬೇಕು. ಅದರ ಇಲ್ಲ ಇವತ್ತು, ನೋಡೋಣ ಬನ್ನಿ. ನೋಡ್ರಿ, ಆಫೀಸಲ್ಲಿ ಎಷ್ಟು ಜನ ಅದಾರೆ. ನಮ್ಮ ಗಾಡಿ ಇದೆ, ಅಲ್ಲಿ ನಿಲ್ಸಿದ್ದೀನಿ. ಇಲ್ಲೇ ಇದೆ ನಮ್ಮ ಗಾಡಿ. ನೋಡಿ, 15, 25 ಪಾಸಿಂಗ್ಗಳು. ಅಲ್ಲೊಂದು ಗಾಡಿ ಇತ್ತು ಆ ಕಡೆಗೆ, ಇಲ್ಲೇ ಬಂದಿದ್ದಾವೆ. ಭಾಳ ಗಾಡಿ ಇದ್ದಾವೆ, ನೋಡ್ಬೇಕು ಏನಾಗುತ್ತೇನಂತ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಏನಕ್ಕಪ್ಪ ಅಂದರೆ ತುಂಬ ಲೆಂತಿ ಆಗುತ್ತೆ ಅಂತ ಹೇಳ್ಬಿಟ್ಟು. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ರಿಗೂ ಟಾಟಾ, ಬಾಯ್ ಬೈ, ಸಿ ಯು. ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಪ್ಲೀಸ್ ಸಪೋರ್ಟ್ ಮಾಡಿರಿ. ರಿಸ್ಕ್ ತಗೊಂಡು ಯಾರು ಗಾಡಿ ಓಡ್ಸೋಕೆ ಹೋಗ್ಬೇಡ್ರಿ. ನಿಮಗೆ ಡಬಲ್ ಡ್ರೈವರ್ ಇದ್ದರೆ ಆರಾಮಾಗಿ ಓಡಿಸಿ, ಇಲ್ಲಾಂದರೆ ಆರಾಮಾಗಿ ರೆಸ್ಟ್ ಮಾಡಿರಿ. ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್.